ಶ್ರೀ ಗುರುಭ್ಯೋ ನಮಃ. ಜಲಜ್ಯೇಷ್ಠನಿಭಾಕಾರಂ ಜಗದೀಶಪದಾಶ್ರಯಂ ಜಗತೀತಲವಿಖ್ಯಾತಂ ಜಗನ್ನಾಥಗುರುಂ ಭಜೆ. ಜಗದ್ಗುರುಂ ಕೃಪಾಸಿಂಧುಂ ಶರಣಾಗತವತ್ಸಲಂ ಭಕ್ತಮಾನಸಸಂಚಾರಂ ಮಹೀಪತೆ ನಮಾಮ್ಯಹಂ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು. ಹರಿಕಥಾಮೃತ ಸಾರದ ಮಂಗಳಾಚರಣ ಸಂಧಿಯ 10ನೇ ನುಡಿಯ ಅರ್ಥಚಿಂತನೆ. ವಾಮದೇವ ವಿರಿಂಚಿತನಯ ಉಮಾ ಮನೋಹರ ಉಗ್ರದೂರ್ಜಟಿ ಸಾಮಜಾಜಿನ ವಸನ ಭೂಷಣ ಸುಮನ ಸೋತ್ತಂಶ ಕಾಮಹರ ಕೈಲಾಸ ಮಂದಿರ ಸೋಮ ಸೂರ್ಯಾನಲ ವಿಲೋಚನ ಕಾಮಿತಪ್ರದ ಕರುಣಿಪುದೆಮಗೆ ಸದಾ ಸುಮಂಗಳವ. 10ನೇ ಪದ್ಯದೊಳಗ ಶ್ರೀ ರುದ್ರದೇವರನ್ನು ಕುರಿತು ನಮಗೆ ದಾಸರು ಸ್ತೋತ್ರವನ್ನು ಮಾಡ್ತಾ ರುದ್ರದೇವರ ಮಹಿಮೆಯನ್ನು ನಮಗೆ ತಿಳಿಸಿಕೊಡ್ತಾರ. ರುದ್ರದೇವರ ಮಹಿಮೆ ಅಗಾಧವಾದದ್ದು. ನಮ್ಮ ತಾರತಮ್ಯ ಕಕ್ಷೆಯೊಳಗೆ 5ನೇ ಕಕ್ಷೆಯಲ್ಲಿ ಬರ್ತಕ್ಕಂಥವರು ರುದ್ರದೇವರು. ಶೇಷ, ಗರುಡ, ರುದ್ರರು ಒಂದೇ ಕಕ್ಷೆಯಲ್ಲಿ ಬರ್ತಕ್ಕಂಥ ದೇವತೆಗಳು. 1ನೇ ಕಕ್ಷೆ ಭಗವಂತ ಶ್ರೀಮನ್ನಾರಾಯಣನಾದರೆ, 2ನೇ ಕಕ್ಷೆ ಮಹಾಲಕ್ಷ್ಮೀ ದೇವಿ, 3ನೇ ಕಕ್ಷೆದೊಳಗೆ ಬ್ರಹ್ಮವಾಯು ಆದರೆ, 4ನೇ ಕಕ್ಷೆದೊಳಗೆ ಬ್ರಹ್ಮವಾಯುವ ಪತ್ನಿಯರಾಗಿರ್ತಕ್ಕಂಥ ಸರಸ್ವತಿ ಭಾರತೀಯರು ಬಂದರೆ, 5ನೇ ಕಕ್ಷೆದೊಳಗೆ ಶೇಷ, ಗರುಡ, ರುದ್ರರು 5ನೇ ಕಕ್ಷೆಯಲ್ಲಿ ಬರ್ತಕ್ಕಂಥ ಉತ್ತಮ ದೇವತೆಗಳು ಅಂತಾನೆ ಹೇಳ್ತಾರೆ. ಇಲ್ಲಿ ರುದ್ರದೇವರು ಮುಖ್ಯವಾಗಿ ನಾವು ರುದ್ರದೇವರನ್ನು ಇಲ್ಲಿ 2 ಪದ್ಯಗಳೊಳಗೆ ದಾಸರು ವರ್ಣನೆಯನ್ನು ಮಾಡ್ತಾರೆ. 10 ಮತ್ತು 11ನೇ ಪದ್ಯದೊಳಗೆ 2 ಪದ್ಯದೊಳಗೆ ರುದ್ರದೇವರನ್ನು ಚಿಂತನೆಯನ್ನು ನಮಗೆ ಮಾಡಿಸ್ತಾರಂತಂದ್ರೆ ರುದ್ರದೇವರ ಮಹಿಮೆ ಎಷ್ಟು ಅಗಾಧ ಅಂತಿಕೊಂಡು ನಾವು ವಿಚಾರ ಮಾಡಬೇಕು. ಯಾಕಂದ್ರೆ ರುದ್ರದೇವರು ಮನೋನಿಯಾಮಕರು. ನಾವೊಂದು ಭಗವಂತನ ಕುರಿತಾಗಿ ನಮ್ಮ ಮನಸ್ಸು ಹೋಗಬೇಕು, ನಾವೊಂದೇನಾದ್ರು ಸಾಧನೆಯನ್ನು ಮಾಡಬೇಕು ಅಂತಂದ್ರೆ ಅದಕ್ಕೆಲ್ಲದಕ್ಕೂ ಕಾರಣ ಏನಂತಂದ್ರೆ ಮನಸ್ಸು. ಅದಕ್ಕೆ ನಮ್ಮ ಮನಸ್ಸಿನೊಳಗೆ ನಿಂತು ಭಗವಂತನ ಹತ್ತಿರ ನಮ್ಮನ್ನು ಕರೆದುಕೊಂಡು ಹೋಗುವವರೇ ರುದ್ರದೇವರು. ಅವರು ಮನೋನಿಯಾಮಕರು. ಅಂಥ ಮನೋನಿಯಾಮಕರಾದ ರುದ್ರದೇವರನ್ನು ವಿಶೇಷವಾಗಿ 2 ಪದ್ಯಗಳೊಳಗೆ ಸ್ತೋತ್ರವನ್ನು ಮಾಡ್ತಾರೆ. ಮುಂದೆ ಕೊನೆ ಸಂಧಿ ಅಂದರೆ ಕಕ್ಷಾ ತಾರತಮ್ಯ ಸಂಧಿಯೊಳಗೂ ಕೂಡ ಏನದ 5 ಪದ್ಯಗಳೊಳಗೆ ರುದ್ರದೇವರನ್ನು ವರ್ಣನೆಯನ್ನು ಮಾಡ್ತಾರೆ ಜಗನ್ನಾಥದಾಸರು. ಆಮೇಲೆ ಒಂದು ಕಡೆ ವಿಜಯದಾಸರು ಹೇಳ್ತಾರೆ, ರುದ್ರದೇವರಿಗೆ ಹೇಳ್ತಾರೆ, ತೈಲಧಾರೆಯಂತೆ ಮನಸ್ಸು ಕೊಡು ಹರಿಯಲ್ಲಿ ಶಂಭೋ ಅಂತ ಹೇಳ್ತಾರೆ. ರುದ್ರದೇವರಿಗೆ ಪ್ರಾರ್ಥನೆಯನ್ನು ಮಾಡ್ತಾರೆ ವಿಜಯದಾಸರು. ನಮಗೆ ಭಗವಂತನೊಳಗೆ ಮನಸ್ಸನ್ನು ಹೆಂಗೆ ಕೊಡು ಅಂತಂದ್ರೆ ತೈಲಧಾರೆಯಂತೆ, ಅಂದ್ರೆ ಎಣ್ಣೆಯನ್ನು ನಾವು ಕೆಳಗೆ ಹಾಕ್ಲಿಕ್ಕತ್ತೀವಂದ್ರೆ ಒಂದು ಸ್ವಲ್ಪ ಕೂಡ ಅದು ಮಧ್ಯದೊಳಗೆ ಅದಕ್ಕೆ ಗ್ಯಾಪ್ ಬೀಳುವುದಿಲ್ಲ, ನಿರಂತರವಾಗಿ ಒಂದೇ ಸಮನದ ಎಣ್ಣೆ ಬೀಳುತ್ತಿರ್ತದೆ. ಹಂಗೆ ನಮಗೆ ಭಗವಂತನಲ್ಲಿ ಮನಸ್ಸನ್ನು ಕೊಡು ಅಂತ ಹೇಳ್ತಾರೆ. ಅಂದ್ರೆ ಕ್ಷಣಕಾಲವೂ ಕೂಡ ಏನದ ನಮ್ಮ ಮನಸ್ಸು ಭಗವಂತನಿಂದ ಅದು ದೂರ ಹೋಗಬಾರ್ದು. ಯಾವಾಗಲೂ ಭಗವಂತನ ಬಗ್ಗೆನೇ ಚಿಂತನೆಯನ್ನು ಮಾಡ್ತಿರ್ಬೇಕು. ಭಗವಂತನ ಕಡೆಯಿಂದ ಸ್ವಲ್ಪ ಕೂಡ ವಿಚಲಿತವಾಗಬಾರ್ದು ಅಂತಿಕೊಂಡು ಪ್ರಾರ್ಥನೆಯನ್ನು ಮಾಡ್ತಾರೆ. ಅದಕ್ಕಿಲ್ಲ ರುದ್ರದೇವರನ್ನು ನಾವು ವಿಶೇಷವಾಗಿ ಅವರನ್ನು ಮನೋನಿಯಾಮಕರು ಅಂತಲೇ ಅವರನ್ನು ಕರೀತಾರೆ. ಅದಕ್ಕಂಥ ರುದ್ರದೇವರನ್ನು ವರ್ಣನೆಯನ್ನು ಮಾಡ್ತಾರೆ. ಇಲ್ಲಿ ವಾಮದೇವ ಅಂತಿಕೊಂಡು ರುದ್ರದೇವರನ್ನು ಕರೀತಾರೆ. ವಾಮದೇವ ಅಂತ ಯಾಕೆ ಕರೀತಾರಂದ್ರೆ, ವಾಮ ಅಂದ್ರೆ ಸುಂದರ, ವಾಮ ಅನ್ಲಿಕ್ಕೆ ಸುಂದರ ಅಂತಲೂ ಕರೀತಾರೆ. ಆಮೇಲೆ ರುದ್ರದೇವರು ಏಕಾದಶ ರುದ್ರರ ಬಗ್ಗೆ ನಾವು ತಿಳ್ಕೋತೀವಿ. ಮುಂದೆ ಅವೇಶ ಅವತಾರ ಸಂಧಿಗೊಳಗೆ ಆ ಎಲ್ಲ 11 ರುದ್ರರ ಹೆಸರನ್ನು ಕೂಡ ನಮಗೆ ತಿಳಿಸ್ಕೊಡ್ತಾರೆ. ಭೀಮ, ರೈವತ, ಓಜ, ಅಜೈಕಪಾತ್, ಮಹಾನ್, ಬಹುರೂಪ, ಉಗ್ರ, ವೃಷಾಕಪಿ, ಅಹಿರ್ಬುದ್ನಿ, ಹಿಂಗೆ ಎಲ್ಲ 11 ರುದ್ರರನ್ನು ತಿಳಿಸಿಕೊಡ್ತಾರೆ. ಅದರೊಳಗೆ ವಾಮ ಅನ್ನೋದು ಕೂಡ ಏನದ ರುದ್ರದೇವರ ಒಂದು ಹೆಸರು. ಅದಕ್ಕಿಲ್ಲೇ ವಾಮದೇವ ಅಂತಿಕೊಂಡು ರುದ್ರದೇವರನ್ನು ಕರೀತಾರೆ. ಮತ್ತು ಇನ್ನೊಂದು ವಾಮದೇವ ಅಂತ ಯಾಕೆ ಕರೀತಾರೆ ಅಂತಂದ್ರೆ, ವಾಮ ಅಂತಂದ್ರೆ ಸುಂದರವಾಗಿರ್ತಕ್ಕಂಥ ರೂಪ.
ಅದಕ್ಕೆ ರುದ್ರದೇವರ ನಾವು ಆಕಾರ ನೋಡಿದ್ರೆ ಅವ್ರು ಇವ್ರೇನಪ್ಪ ಅವರ ಎಲ್ಲ ಸರ್ಪವು ಹಾವಿನೆಲ್ಲ ಆಭರಣಗಳನ್ನು ಹಾಕೊಂಡಿರ್ತಾರೆ, ಆಮೇಲೆ ಭಸ್ಮವನ್ನು ಧರಿಸಿರ್ತಾರೆ, ಇವರೇನು ಸುಂದರ ಅಂತ ನಮ್ಗೆ ಅನಿಸ್ಬೋದು. ಆದರೆ ರುದ್ರದೇವರಿಗೆ 28 ಲಕ್ಷಣಗಳಿಂದ ಕೂಡಿರ್ತಾರ ಅಂತಿಕೊಂಡು ನಮಗೆ ಶಾಸ್ತ್ರ ನಮಗೆ ತಿಳಿಸ್ಕೊಡ್ತದೆ. ವಾಯುದೇವರು 32 ಸಲ್ಲಕ್ಷಣಗಳಿಂದ ಕೂಡಿದ್ರ ರುದ್ರದೇವರು 28 ಸಲ್ಲಕ್ಷಣಗಳಿಂದ ಕೂಡಿದ್ದು ಅತ್ಯಂತ ಸುಂದರವಾಗಿರ್ತಾರಂಥವ್ರು. ರುದ್ರದೇವರು ನೋಡಲಿಕ್ಕೆ ಬಹಳ ಸುಂದರ ಅಂತವ್ರು. ಯಾಕಂದ್ರೆ ವಾಯುದೇವರ ನಂತರ ಬರ್ತಕ್ಕಂಥ ಉತ್ತಮ ದೇವತೆ ಅಂದ್ರೆ ಅದು ರುದ್ರದೇವರು. ಅದಕ್ಕೆ ಅವರ ಮೈಬಣ್ಣ ಅಚ್ಚ ಬಿಳಿಯಾಗಿರ್ತದಂತ, ಆಮೇಲೆ ಅವ್ರು ಅತ್ಯಂತ ನೋಡಲಿಕ್ಕೆ ಬಹಳ ಸುಂದರವಾಗಿರ್ತಾರಂತ. ಆದ್ರೆ ಅವ್ರು ರುದ್ರದೇವರ ರೂಪ ಅಂದ್ರೆ ಇಡೀ ಬ್ರಹ್ಮಾಂಡವನ್ನು ವ್ಯಾಪಿಸಿರ್ತದಂಥ ರೂಪ. ಅವರು ಅಷ್ಟು ಅದು ಘೋರ ರೂಪ ಇದ್ರೂ ಕೂಡ ಏನದ ಅವ್ರು ನೋಡಲಿಕ್ಕೆ ಬಹಳ ಸುಂದರವಾಗಿರ್ತಾರಂತ ರುದ್ರದೇವರು ಅಂತ ತಿಳ್ಕೊಂಡಿಲ್ಲೇ ನಮಗೆ ಭಾಗವತ ಪುರಾಣದೊಳಗೆ ತಿಳಿಸ್ಕೊಡ್ತಾರೆ. ರುದ್ರದೇವರು ಭಾಳ ಸುಂದರವಾಗಿರ್ತಾರ ಅಂತ ಹೇಳ್ತಾರೆ. ಮತ್ತು ಇನ್ನೊಂದಕ್ಕೆ ವಾಮದೇವ ಅನ್ಲಿಕ್ಕೆ ಇನ್ನೊಂದು ನಾವು ಏನು ಅರ್ಥ ಮಾಡ್ಕೋಬೇಕಂತಂದ್ರೆ, ಈಗ ವಾಮ ಅಂತಂದ್ರೆ ವಿರುದ್ಧ ಆಚರಣೆ. ಈಗ ನಾವು ಅಂತಿರ್ತೀವಿ ನೋಡ್ರಿ, ವಾಮಾಚಾರ ಅಂತಿಕೊಂಡು ಅಂತಿರ್ತೀವಿ ನೋಡು. ಅಂದ್ರೆ ಏನ ನಿಯಮ ವಿಧಿ ನಿಯಮದ ಪ್ರಕಾರ ಬಿಟ್ಟು ವಿರುದ್ಧ ಆಚರಣೆಗಳನ್ನು ಯಾರು ಮಾಡ್ತಿರ್ತಾರ ಅವರಿಗೆ ವಾಮಾಚಾರಿಗಳು ಅಂತ ಕರಿತಿರ್ತಾರೆ. ಹಂಗಿಲ್ಲ ರುದ್ರದೇವರನ್ನು ನೋಡಿದ್ರೆ ನಮ್ಗನಿಸ್ತದ ಅವರೇನದ ಮೈತುಂಬೆಲ್ಲ ಸ್ಮಶಾನದ ಭಸ್ಮವನ್ನು ಧರಿಸಿರ್ತಾರೆ. ಆಮೇಲೆ ಯಾವಾಗಲೂ ಕೂಡ ಸ್ಮಶಾನದೊಳಗನೆ ವಾಸ ಮಾಡ್ತಿರ್ತಾರೆ. ಆಮೇಲೆ ಮೈ ಒಳಗೂ ಕೂಡ ಏನದ ಹುಲಿ ಚರ್ಮ ಹೊತ್ಕೊಂಡಿರ್ತಾರೆ, ಆನೆ ಚರ್ಮ ಉಟ್ಕೊಂಡಿರ್ತಾರೆ. ಆಮೇಲೆ ತಲೆ ಒಳಗೂ ಹಾವು ಇರ್ತಾವೆ, ಕೊಳ್ಳೊಳಗೂ ಹಾವ, ಕೈ ಒಳಗೆ ಹಾವ. ಹಿಂಗೆ ಅವ್ರು ನೋಡ್ಲಿಕ್ಕೆ ಕೂತ್ರೆ ಏನದ ಒಂದು ವಿರುದ್ಧ ಆಚರಣೆ ಅಂತ ಅನಿಸ್ತದೆ ನಮಗೆ. ಅದಕ್ಕೆ ಆದ್ರೆ ಏನಾಗ್ತಾರ ರುದ್ರದೇವರೇನದ ಅಷ್ಟೆಲ್ಲ ಹಂಗೆ ನೋಡ್ಲಿಕ್ಕೆ ಅವರು ವಿರುದ್ಧ ಆಚರಣೆ ಅನಿಸಿದ್ರು ಕೂಡ ಏನದ ಅವರೇನದ ಶುದ್ಧ ವೈಷ್ಣವರು ಅಂತಿಕೊಂಡು ಒಂದು ಕಡೆ ನಮಗೆ ಪುರಂದರದಾಸ ಹೇಳ್ತಾರೆ, ಕೊರಳಲಿ ಭಸ್ಮ ರುದ್ರಾಕ್ಷಿ ಮಾಲೆ ಧರಿಸಿದ ಪರಮ ವೈಷ್ಣವನು ನೀನೆ ಅಂತಿಕೊಂಡು ಚಂದ್ರಚೂಡ ಶಿವ ಶಂಕರ ಪಾರ್ವತಿ ರಮಣ ನಿನಗೆ ನಮೋ ಅಂತಿಕೊಂಡು ಪುರಂದರದಾಸರು ಒಂದು ಕಡೆ ವರ್ಣನೆಯನ್ನು ಮಾಡ್ತಾರೆ. ನೀನು ಕೊರಳು ತುಂಬೆಲ್ಲ ರುದ್ರಾಕ್ಷಿ ಭಸ್ಮ ಧರಿಸಿದ್ರು ಕೂಡ ಏನದ ನೀನು ಪರಮ ವೈಷ್ಣವನು ಅಂತಿಕೊಂಡಲ್ಲೇ ಪುರಂದರದಾಸರು ವರ್ಣನೆಯನ್ನು ಮಾಡ್ತಾರೆ. ಮತ್ತು ಅನೇಕ ದಾಸರು ಕೂಡ ವರ್ಣನೆಯನ್ನು ಮಾಡಬೇಕಾದ್ರೆ ರುದ್ರದೇವರೊಳಗೆ ನಮಗೆ ಭಗವಂತನಲ್ಲಿ ಭಕ್ತಿಯನ್ನು ಕೊಡುವಂತನೇ ರುದ್ರದೇವರಿಗೆ ಪ್ರಾರ್ಥನೆಯನ್ನು ಮಾಡ್ಕೋತಾರೆ. ಒಂದು ಕಡೆ ವಾದರಾಜರು ಹೇಳ್ತಾರೆ, ಧವಳ ಗಂಗೆಯ ಗಂಗಾಧರ ಮಹಾಲಿಂಗ ಎನ್ನುವ ಪದ್ಯದೊಳಗೆ ಹೇಳ್ತಾರೆ, ಇನ್ನಾದರೂ ಹರಿಯ ತೋರೋ ಮುಕ್ಕಣ್ಣ, ನಮಗೆ ಇನ್ನಾದರೂ ಕೂಡ ಭಗವಂತನನ್ನು ತೋರಿಸು ಅಂತಿಕೊಂಡು ವಾದರಾಜರ ಪ್ರಾರ್ಥನೆಯನ್ನು ಮಾಡ್ಕೋತಾರೆ. ಹಿಂಗೆ ಇವರು ವಿರುದ್ಧ ನೋಡಲಿಕ್ಕೆ ವಿರುದ್ಧ ಆಚರಣೆ ಅನಿಸಿದ್ರು ಕೂಡ ಏನದ ಅವರು ಪರಮ ವೈಷ್ಣವರು ಅಂತ ಹೇಳ್ತಾರೆ. ಮತ್ತು ಇನ್ನೊಂದಕ್ಕಂದ್ರೆ ಇವರು ವಿಷ್ಣು ಸರ್ವೋತ್ತಮತ್ವ ಸ್ಥಾಪನ ತತ್ವವನ್ನು ಸಾರೋದಕ್ಕೋಸ್ಕರವಾಗಿಯೂ ಕೂಡ ಏನದ ಈ ಒಂದು ವೇಷವನ್ನು ಧರಿಸಿರ್ತಾರೆ. ಅದಕ್ಕೆ ಭಗವಂತನ ಆದೇಶದ ಅವ್ರಿಗೆ, ನೀ ಇದೇ ರೀತಿ ಇರಬೇಕು, ನೀ ಹಿಂಗೆ ಇರು ಅಂತಿಕೊಂಡು ಭಗವಂತ ಅವರಿಗೆ ಆದೇಶ ಮಾಡಿದ್ದಕ್ಕಾಗಿ ಏನದ ರುದ್ರದೇವರು ಈ ಒಂದು ರೂಪದಿಂದ ಅವರು ಇರ್ತಾರೆ. ಅದಕ್ಕೂ ಕೂಡ ಏನದ ವಾಮದೇವ ಅಂತಿಕೊಂಡು ಕರೀತಾರೆ. ಮತ್ತು ಇನ್ನೊಂದೇನು ನಾವು ತಿಳ್ಕೊಬೇಕಂದ್ರೆ, ಈಗ ನಾವು ದೇವರ ಪೂಜೆ ಮಾಡ್ತಿರ್ತೀವಿ, ಎದ್ದ ತಕ್ಷಣ ಪೂಜಾ ಮೊದಲು ನಿರ್ಮಾಲ್ಯ ವಿಸರ್ಜನೆ ಸಂದರ್ಭದೊಳಗೆ ರುದ್ರದೇವರು ತಲೆ ಮೇಲೆ ಒಂದು ಬಂಗಾರದ ಬುಟ್ಟಿಯನ್ನು ಇಟ್ಕೊಂಡು ನಿಂತಿರ್ತಾರಂತ. ಭಗವಂತನ ಎಡಬಾಜು ಅಂದ್ರೆ ಭಗವಂತ ನಿರ್ಮಾಲ್ಯವನ್ನು ತಮ್ಮ ತಲೆ ಮೇಲೆ ಅವರು ಧಾರಣ ಮಾಡ್ಕೋತಾರಂತ, ಎಡಗಡೆ ನಿಂತಿರ್ತಾರಂತ. ಅದಕ್ಕೂ ಕೂಡ ಅವರನ್ನು ವಾಮದೇವ ಅಂತ ಕರೀತಾರ ಅನ್ಲಿಕ್ಕೆ ಸೂಕ್ತ ಅಂತ ಅನ್ನಿಸ್ತದ. ಅದಕ್ಕೆ ಅವರು ಅತ್ಯಂತ ಭಗವಂತನಲ್ಲಿ ಭಕ್ತಿಯನ್ನು ಮಾಡ್ತಕ್ಕಂಥವ್ರು ಉತ್ತಮ ದೇವತೆಗಳು ರುದ್ರದೇವರು. ಅದಕ್ಕಿಲ್ಲೇ ವಾಮದೇವ ಅಂತಿಕೊಂಡು ಅವರನ್ನು ವರ್ಣನೆಯನ್ನು ಮಾಡ್ತಾರೆ. ಮುಂದೆ ವಿರಿಂಚಿತನಯ. ವಿರಿಂಚಿತನಯ ಅಂತಂದ್ರೆ, ವಿರಿಂಚಿ ಅಂತಂದ್ರೆ ಬ್ರಹ್ಮದೇವರು. ಹಿಂದಕ್ಕೊಂದೆರಡು ನುಡಿಯೊಳಗೆ ನಮ್ಗೆ ಹೇಳ್ಯಾರ ವಿರಿಂಚಿ ಅಂತಂದ್ರೆ ಬ್ರಹ್ಮದೇವರು. ಹಂಗೆ ಬ್ರಹ್ಮದೇವರಿಂದ ರುದ್ರದೇವರು ಹುಟ್ಟಿ ಬರ್ತಾರೆ. ವಿರಿಂಚಿತನಯ ಅಂದ್ರೆ ಬ್ರಹ್ಮದೇವರ ಮಗ. ಬ್ರಹ್ಮದೇವರ ಭ್ರೂ ಮಧ್ಯದಿಂದ ರುದ್ರದೇವರು ಹುಟ್ಟಿ ಬರ್ತಾರೆ. ಅವರು ಹುಟ್ಟಿದ ತಕ್ಷಣ ಏನದ ರೋದನವನ್ನು ಮಾಡ್ತಾರಂತ, ಅಳ್ಳಿಗೆ ಶುರು ಮಾಡ್ತಾರಂತ. ಅದಕ್ಕೆ ಅವರಿಗೆ ರುದ್ರ ಅಂತಿಕೊಂಡು ಹೆಸರು ಬಂತು ಅಂತಿಕೊಂಡು ಭಾಗವತ ನಮಗೆ ತಿಳಿಸಿಕೊಡ್ತದೆ. ಅದಕ್ಕೆ ಶಿವನ ತಂದೆ ಆಗಿದ್ದಕ್ಕೇ ಬ್ರಹ್ಮದೇವರು ಜೀವೋತ್ತಮರು ಅಂತಿಕೊಂಡು ಸಿದ್ಧವಾಗ್ತದಂತ. ಅದಕ್ಕೆ ಶಿವನ ಚಂದ್ರನೊಳಗೆ ಬ್ರಹ್ಮದೇವರೇನದ ವಿಶೇಷ ಸನ್ನಿಧಾನ ಕೂಡಿರ್ತದಂತೆ ಚಂದ್ರನೊಳಗೆ. ಅದಕ್ಕೆ ರುದ್ರದೇವರು ತಮ್ಮ ತಲೆಯ ಮೇಲೆ ಏನದ
ತಮ್ಮ ತಂದೆಯ ದ್ಯೋತಕವಾಗಿ ಚಂದ್ರನನ್ನು ಧರಿಸಿರ್ತಾರಂತ. ಅಂದರೆ ಇಲ್ಲಿ ನಾವು ಎರಡು ತತ್ವಗಳನ್ನು ತಿಳ್ಕೋಬೇಕು. ಹರಿ ಸರ್ವೋತ್ತಮತ್ವ, ವಾಯು ಜೀವೋತ್ತಮತ್ವ ಎರಡನ್ನು ನಮಗೆ ರುದ್ರದೇವರು ತೋರಿಸ್ಕೊಡ್ತಾರೆ. ಹೆಂಗಂದ್ರೆ ತಲೆ ಮೇಲೆ ಅವ್ರೇನದ ಗಂಗೆಯನ್ನು, ಜಟೆಯೊಳಗೆ ಗಂಗೆಯನ್ನು ಧರಿಸಿದ್ದಕ್ಕಾಗಿ ಅದು ಗಂಗಾ ನದಿ ಏನದ ಭಗವಂತನ ಪಾದೋದಕ. ಅದಕ್ಕಾಗಿ ಅದೇನದ ಭಗವಂತನ ಪಾದೋದಕವನ್ನು ತಲೆಯಲ್ಲಿ ಧರಿಸಿದ್ದಕ್ಕಾಗಿ ರುದ್ರದೇವರಿಗೆ ಏನದ ಹರಿ ಸರ್ವೋತ್ತಮತ್ವ ಚಿಂತನೆಯನ್ನು ನಮಗೆ ಮಾಡಿಕೊಡ್ತಾರೆ. ಮುಂದೆ ಚಂದ್ರಶೇಖರ, ಚಂದ್ರನೊಳಗೆ ವಿಶೇಷವಾಗಿ ಬ್ರಹ್ಮದೇವರ ಒಂದು ಆವೇಶ ಇರುವುದರಿಂದ ಆ ವಾಯು ಜೀವೋತ್ತಮತ್ವವನ್ನು ತೋರಿಸೋ ಸಂಬಂಧ ತಲೆಯಲ್ಲಿ ಚಂದ್ರನನ್ನು ಕೂಡ ಧಾರಣೆಯನ್ನು ಮಾಡಿರ್ತಾರೆ. ಅದಕ್ಕೆ ರುದ್ರದೇವರು ಹರಿ ಸರ್ವೋತ್ತಮತ್ವ ಮತ್ತು ವಾಯು ಜೀವೋತ್ತಮತ್ವ ಎರಡು ತತ್ವಗಳನ್ನು ನಮಗೆ ಇದನ್ನು ಸಾರ್ತಾರೆ, ಇದನ್ನು ನಮಗೆ ತೋರಿಸ್ಕೊಡ್ತಾರೆ ಅನ್ನೋದನ್ನು ಕೂಡ ನಾವು ತಿಳ್ಕೋಬೋದು. ಆಮೇಲೆ ಮುಂದೆ ಉಮಾ ಮನೋಹರ, ರುದ್ರದೇವರು ಉಮಾ ಮನೋಹರ ಅಂತಂದ್ರೆ ಪಾರ್ವತಿಯ ಮನಸ್ಸನ್ನು ಹರಣ ಮಾಡಿದವರು. ಅಂದ್ರೆ ಪಾರ್ವತಿ ಪತಿ ಅಂತಿಕೊಂಡು ಹೇಳ್ತಾರೆ. ಪಾರ್ವತಿಯ ಮನಸ್ಸನ್ನು ಹರಣ ಮಾಡಿದವರು, ಅವರ ಮನಸ್ಸನ್ನು ಗೆದ್ದವರು, ಪಾರ್ವತಿಯ ಮನಸ್ಸನ್ನು ಗೆದ್ದಿರ್ತಕ್ಕಂಥವ್ರು. ಆಮೇಲೆ ಉಮಾ, ಪಾರ್ವತಿಗೆ ಉಮಾ ಅನ್ಲಿ ಅಂತ ಯಾಕೆ ಹೆಸರು ಬಂತು ಅಂತಂದ್ರೆ ಆಕೆ ಪಾರ್ವತಿ ದೇವಿ ಶಿವನ ಲಗ್ನ ಆಗೋ ಸಂಬಂಧ ಆಕೆ ಭಾಳ ಘೋರವಾದ ತಪಸ್ಸನ್ನು ಮಾಡ್ತಿರ್ತಾಳಂತ. ಒಂದು ಎಲಿ ಕೂಡ ಮುಟ್ಟಲಾರ್ದೆ ಅಷ್ಟು ಉಪವಾಸದಿಂದ ಭಾಳ ಘೋರ ತಪಸ್ಸನ್ನು ಮಾಡೋ ಹೊತ್ನಾಗ ಆಕೆ ತಾಯಿ ಮೇನಾದೇವಿ ಬಂದು ಹೇಳ್ತಾಳಂತ, ಉ ಮಾ ಅಂದ್ರೆ ಎಲೆ ಮಗಳೇ, ಇಂಥ ತೀವ್ರ ತಪಸ್ಸನ್ನು ಮಾಡಬೇಡ ಅನ್ಲಿಕ್ಕೆ ಉ ಮಾ ಅಂತ ಹೇಳ್ತಾಳಂತ. ಅದಕ್ಕೆ ಆಕೆಗೆ ಉಮಾ ಅಂತಿಕೊಂಡು ಹೆಸರು ಬಂತು ಅಂತಿಕೊಂಡು ನಮಗೆ ಹರಿವಂಶ ನಮಗೆ ತಿಳಿಸಿಕೊಡ್ತದೆ. ಅದಕ್ಕಿಲ್ಲೇ ಉಮಾ ಮನೋಹರ ಅಂತ ತಪಸ್ಸು ಮಾಡಿರ್ತಕ್ಕಂಥ ಪಾರ್ವತಿಯನ್ನು ಮುಂದೆ ರುದ್ರದೇವರು ಆಕಿನ ವಿವಾಹ ಆಗ್ತಾರೆ. ಅಂತ ಪಾರ್ವತಿಯ ಮನಸ್ಸನ್ನು ಗೆದ್ದಿರ್ತಕ್ಕಂಥವ್ರು ರುದ್ರದೇವರು ಅಂತ ಹೇಳ್ತಾರೆ. ಆಮೇಲೆ ಉಗ್ರ, ಉಗ್ರ ಅಂತಂದ್ರೆ ಅದು ಒಂದು ಏಕಾದಶ ರುದ್ರರೊಳಗೆ ಒಂದು ಹೆಸರು ಏನದ ಉಗ್ರ. ಉಗ್ರ ಅನ್ಲಿಕ್ಕೆ ನಾವು ಹೀಗೂ ಅರ್ಥ ಮಾಡ್ಕೋಬೋದು. ಅಂದ್ರೆ ರುದ್ರದೇವರೊಳಗೆ ನಿಂತು ಭಗವಂತ ಈ ಜಗತ್ತನ್ನು ಪ್ರಳಯ ಕಾರ್ಯವನ್ನು ಮಾಡ್ತಾನೆ. ಅದಕ್ಕೆ ಅವಾಗ ಪ್ರಳಯ ಕಾಲದೊಳಗೆ ರುದ್ರದೇವರು ಬಹಳ ಉಗ್ರ ರೂಪವನ್ನು ತಾಳಿ ಜಗತ್ತನ್ನು ಲಯವನ್ನು ಮಾಡ್ತಾರೆ ಭಗವಂತನ ಆಜ್ಞಾನುಸಾರವಾಗಿ. ಅದಕ್ಕೆ ಅವರಿಗೆ ಉಗ್ರ ಅಂತಿಕೊಂಡು ಕೂಡ ಕರೀತಾರೆ. ಮತ್ತು ಇನ್ನೊಂದು ಅಂತಂದ್ರೆ ಅಂತಂದ್ರೆ ಸಂಸಾರ, ಗ್ರಹ ಅಂದ್ರೆ ಅದನ್ನು ಪರಿಹರಿಸಕ್ಕಂಥವ್ರು, ನಮ್ಮ ಸಂಸಾರವನ್ನು ಪರಿಹರಿಸ್ತಾರ ರುದ್ರದೇವರು ಅನ್ಲಿಕ್ಕೂ ಕೂಡ ಏನದ ನಮ್ಮ ಭಾಗವತಾದಿ ಶಾಸ್ತ್ರಗಳೊಳಗೆ ತಿಳಿಸಿಕೊಡ್ತಾರೆ. ಅದಕ್ಕೂ ಕೂಡ ಏನದ ಉಗ್ರ ಅಂತಿಕೊಂಡು ರುದ್ರದೇವರಿಗೆ ಕರೀತಾರ ಅಂತಿಕೊಂಡು ಹೇಳ್ತಾರೆ. ಅದಕ್ಕೆ ಆಮೇಲೆ ಧೂರ್ಜಟಿ ಅಂತಂದ್ರೆ ತಮ್ಮ ಜಟೆಯನ್ನು, ತಮ್ಮ ಎಲ್ಲ ಕೂದಲುಗಳನ್ನು ಏನದ ಇಡೀ ಆಕಾಶದ ತುಂಬೆ ಹರಡಿರ್ತಾರಂತ ರುದ್ರದೇವರು. ಅದನ್ನು ಆಕಾಶದ ತುಂಬೆ ಯಾಕೆ ಹರಡಿರ್ತಾರ ಅಂತಂದ್ರೆ ನಾವು ವಾಮನ ಚರಿತ್ರೆ ಒಳಗೆ ಕೇಳ್ತೀವಿ, ತ್ರಿವಿಕ್ರಮ ರೂಪಿ ಭಗವಂತ ಬ್ರಹ್ಮಾಂಡ ಕಟಾವಕ್ಕೆ ತನ್ನ ಬೆರಳನ್ನು ತಾಗಿಸಿದಾಗ ಅಲ್ಲಿಂದ ಗಂಗೆ ಉದ್ಭವ ಆಗಿ ಆಕಾಶದಿಂದ ಆಕಿ ಹರಿದು ಬರ್ತಾಳಂತ. ಆದರೆ ಅಷ್ಟು ಗಂಗಾದೇವಿ ಒಂದು ರಭಸವನ್ನು ತಡೆಯುವ ಶಕ್ತಿ ಭೂಮಿಗೆ ಇರುವುದಿಲ್ಲ, ಭೂಮಿಯ ಜನರಿಗೆ ಅದನ್ನು ತಡ್ಕೊಳ್ಳೋ ಶಕ್ತಿ ಇರುವುದಿಲ್ಲ. ಅದಕ್ಕೆ ಎಲ್ಲ ದೇವತೆಗಳು ರುದ್ರದೇವರಿಗೆ ಪ್ರಾರ್ಥನೆಯನ್ನು ಮಾಡಿದಾಗ ರುದ್ರದೇವರು ತಮ್ಮ ಜಟೆಯನ್ನು ಇಡೀ ಆಕಾಶದ ತುಂಬೆ ಹರಡಿ ಅದರೊಳಗೆ ಗಂಗಾ ನದಿಯನ್ನು ಹಾಕಿ ಅದನ್ನು ಜಟೆಯನ್ನು ಕಟ್ತಾರ ಅಂತ. ಅದಕ್ಕೆ ರುದ್ರದೇವರಿಗೆ ಏನದ ಧೂರ್ಜಟಿ ಅಂತಿಕೊಂಡು ಕರೀತಾರೆ. ಆಮೇಲೆ ಯೋಮಕೇಶ ಅಂತಿಕೊಂಡು ಕರೀತಾರೆ. ಯೋಮ ಅಂತಂದ್ರೆ ಆಕಾಶ, ಆಕಾಶದ ತುಂಬೆ ತಮ್ಮ ಕೇಶವನ್ನು ಹರಡಿರ್ತಾರ. ಆಮೇಲೆ ಗಗನಕೇಶ, ಗಗನದ ತುಂಬ ತಮ್ಮ ಕೇಶವನ್ನು ಹರಡಿರ್ತಾರ ಅನ್ಲಿಕ್ಕೆ ಯೋಮಕೇಶ, ಗಗನಕೇಶ, ಹಿಂಗೆ ರುದ್ರದೇವರಿಗೆ ಧೂರ್ಜಟಿ ಅಂತ ಹಿಂಗೆ ಸಾಕಷ್ಟು ಹೆಸರುಗಳಿಂದ ನಾವು ಅವರನ್ನು ಕರಿತೀವಿ. ಮುಂದೆ ಸಾಮಜಾಜಿನ ವಸನ ಭೂಷಣ. ಸಾಮಜ ಅಂತಂದ್ರೆ ಆನೆ, ಅಜಿನ ಅಂತಂದ್ರೆ ಚರ್ಮ, ಅಂದ್ರೆ ವಸನ ಭೂಷಣ. ಆನೆಯ ಚರ್ಮವನ್ನು ವಸನ ಅಂತಂದ್ರೆ ಬಟ್ಟೆ, ಅಂದ್ರೆ ಆನೆಯ ಚರ್ಮವನ್ನು ತಮ್ಮ ಬಟ್ಟೆಯಾಗಿ ಸುತ್ತಿಕೊಂಡಿರ್ತಕ್ಕಂಥವ್ರು ರುದ್ರದೇವರು. ಆನೆ ಚರ್ಮವನ್ನು ಯಾಕೆ ಅವರು ಸುತ್ತಕೊಂಡಾರ ಅಂತಂದ್ರೆ ಇಲ್ಲಿ ಆನೆ ಅಂತಂದ್ರೆ ಅದು ಸಾಮಾನ್ಯವಾಗಿರ್ತಕ್ಕಂಥ ಆನೆ ಅಲ್ಲ,
ಗಜಾಸುರ ಅಂತಿಕೊಂಡು ಮಹಿಷಾಸುರನ ಮಗನಾಗಿರ್ತಕ್ಕಂಥ ಒಬ್ಬ ರಾಕ್ಷಸ ಅವನನ್ನು ರುದ್ರದೇವರು ಸಂಹಾರವನ್ನು ಮಾಡ್ತಾರೆ. ಅದಕ್ಕೆ ಕೊನೆಗಳಿಗೆ ಅವಂಗ ಗಜಾಸುರನಿಗೆ ಪಶ್ಚಾತ್ತಾಪ ಆಗಿ ಅವನು ರುದ್ರದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೋತಾನೆ. ನೀನನ್ನು ಸಂಹಾರ ಮಾಡಿದರೂ ಚಿಂತಿಲ್ಲ, ಅದಕ್ಕೆ ನೀನು ನನ್ನನ್ನು ಉದ್ಧಾರ ಮಾಡಬೇಕು. ಅದಕ್ಕೆ ನೀನು ನನ್ನ ಚರ್ಮವನ್ನೇ ನೀನು ನಿನ್ನ ಬಟ್ಟೆಯಾಗಿ ಸುತ್ಕೋಬೇಕು ಅಂತಿಕೊಂಡು ಆ ಗಜಾಸುರ ಪ್ರಾರ್ಥನೆಯನ್ನು ಮಾಡಿದ್ದಕ್ಕಾಗಿ ಆ ಆನೆ ಅಂದರೆ ಗಜಾಸುರ ಅಂತಂದ್ರೆ ಅವನ ಆನೆಯ ಚರ್ಮವನ್ನೇ ಏನದ ತಾನು ಸುತ್ತಕೊಂಡು ಅದನ್ನು ಆಭರಣ ತನ್ನ ವಸ್ತ್ರವನ್ನಾಗಿ ಅದನ್ನು ಧರಿಸಿರ್ತಾನಂತ. ಅಂದರೆ ಗಜಾಸುರ ಅಂತಿಕೊಂಡು ಅವನು ರಾಕ್ಷಸ ಆದರೂ ಕೂಡ ಏನದ ಅವನು ಕೊನೆಗೆ ಶಿವನಿಗೆ ಶರಣಾಗತನಾಗಿ ಶಿವನಲ್ಲಿ ಭಕ್ತಿಯನ್ನು ಮಾಡಿದ್ದಕ್ಕಾಗಿ ಅವನ ಚರ್ಮವನ್ನೇ ಅಂದ್ರೆ ಗಜಾಸುರ ಆನೆಯ ಚರ್ಮವನ್ನೇ ಏನದ ಅವನು ತನ್ನ ವಸ್ತ್ರವನ್ನಾಗಿ ಸುತ್ತಕೊಂಡಿರ್ತಾನ ಅನ್ಲಿಕ್ಕೆ ಸಾಮಜಾಜಿನ ವಸನ ಭೂಷಣ ಅಂದ್ರೆ ಭೂಷಣ ಅನ್ಲಿಕ್ಕೆ ಅದ ಯೋಗ್ಯ, ಅದು ಅತ್ಯಂತ ಸಮಂಜಸ ಅಂತಿಕೊಂಡು ಹೇಳ್ತಾರೆ. ಅಂದ್ರೆ ಇದೇನಪ್ಪ ಆನೆ ಚರ್ಮ ಸುತ್ತಕೊಂಡಾನ, ಹಿಂಗೆ ನಾವು ಅವರನ್ನು ಹೀಯಾಳಿಸಬಾರ್ದು, ಏನೋ ಅಗ್ದಿಯಿಂದ ಕೀಳ ದೃಷ್ಟಿಯಿಂದ ಕಾಣಬಾರ್ದು ಅನ್ನೋ ದೃಷ್ಟಿಯಿಂದ ಏನದ ಭೂಷಣ ಅಂತಿಕೊಂಡಿಲ್ಲ. ಅದೊಂದು ವೈಭವದ ಸಂಕೇತ. ಅವರನ್ನು ಈಗ ನಾವು ವೆಂಕಟರಮಣ ಕಥೆಯೊಳಗೆ ಕೇಳ್ತೀವಿ, ತಿರುಪತಿ ಒಳಗೆ ವೃಷಭಾಸುರನನ್ನು ಭಗವಂತ ಸಂಹಾರ ಮಾಡಿದ್ದಕ್ಕಾಗಿ ಅವ್ರು ವೃಷಭಾಚಲ ಅಂತಿಕೊಂಡು ತಿರುಪತಿಗೆ ಕರೀತಾರೆ. ತನ್ನ ಹೆಸರನ್ನೇ ಆ ಬೆಟ್ಟಕ್ಕೆ ಕರೀಲಿ, ಎಲ್ಲ ಭಗವದ್ಭಕ್ತರ ಬಾಯಲ್ಲಿ ತನ್ನ ಹೆಸರು ಬರಲಿ ಅಂತಿಕೊಂಡು ಹೆಂಗೆ ವೃಷಭಾಸುರ ಶ್ರೀನಿವಾಸನಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಂಡಿರ್ತಾನೆ ಭಗವಂತನಲ್ಲಿ, ಅದೇ ರೀತಿಯಲ್ಲಿ ಗಜಾಸುರನು ಕೂಡ ಶಿವನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ದಕ್ಕಾಗಿ ಏನದ ಅವನ ವೈಭವದ ಸಂಕೇತವಾಗಿ ಅದನ್ನು ರುದ್ರದೇವರು ಅದನ್ನು ಆನೆಯ ಚರ್ಮವನ್ನು ಧರಿಸಿರ್ತಾರ ಅಂತಿಕೊಂಡು ನಾವಿಲ್ಲಿ ತಿಳ್ಕೋಬೇಕು. ಆಮೇಲೆ ಸುಮನಸೋತ್ತಂಶ, ಸುಮನಸ ಅಂತಂದ್ರೆ ದೇವತೆಗಳು. ಆಮೇಲೆ ಉತ್ತಮ ಅಂದ್ರೆ ಅವ್ರ ದೇವತೆಗಳೊಳಗೆ ಉತ್ತಮರು ರುದ್ರದೇವರು. ಅಂದ್ರೆ ನಾ ಹೇಳ್ದಂಗೆ 5ನೇ ಕಕ್ಷೆಯಲ್ಲಿ ಬರ್ತಕ್ಕಂಥ ರುದ್ರದೇವರ ನಂತರ ಎಲ್ಲ ಇಂದ್ರಾದಿ ದೇವತೆಗಳು 32ನೇ ಕಕ್ಷೆ ತನ ಅನೇಕ ಎಲ್ಲ ರಾಜರು ದೇವತೆಗಳು ಮಾನುಷೋತ್ತಮರೆಲ್ಲರೂ ಬರ್ತಾರೆ. ಆಮೇಲೆ ರುದ್ರದೇವರ ನಂತರ ಬರ್ತಕ್ಕಂಥ ಎಲ್ಲ ದೇವತೆಗಳಕ್ಕಿಂತ ಏನದ ರುದ್ರದೇವರು ಉತ್ತಮರಾಗ್ಯಾರ. ಎಲ್ಲ ದೇವತೆಗಳಿಂದ ಅವರು ಪೂಜಿಸಲ್ಪಡ್ತಕ್ಕಂಥವ್ರು ಉತ್ತಮರು, 5ನೇ ಕಕ್ಷೆಯಲ್ಲಿ ಬರ್ತಕ್ಕಂಥ ಉತ್ತಮ ದೇವತೆಗಳು ಅಂತಿಕೊಂಡಿಲೆ ದಾಸರು ವರ್ಣನೆಯನ್ನು ಮಾಡ್ತಾರೆ. ಮುಂದೆ ಕಾಮಹರ ಅಂದ್ರೆ ಕಾಮನನ್ನು ಸಂಹಾರ ಮಾಡಿದ ಕಥೆಯನ್ನು ನಾವೆಲ್ಲ ಕಡೆನೂ ಕೇಳ್ತೀವಿ. ರುದ್ರದೇವರ ಮನಸ್ಸನ್ನು ಅವರನ್ನು ವಿರೂಪಗೊಳಿಸಿ ಅವರನ್ನು ಕೆಣಕಲಿಕ್ಕೆ ಬಂದಿರತಕ್ಕಂಥ ಕಾಮನನ್ನು ತಮ್ಮ 3ನೇ ಕಣ್ಣನ್ನು ತೆಗೆದು ಅವನನ್ನು ಸಂಹಾರ ಮಾಡ್ತಾನೆ ಕಾಮಹಾರ ಅಂತಿಕೊಂಡು ನಾವು ಕೇಳ್ತೀವಿ. ಅಂತ ಕಾಮಹಾರ ಅಂತಂದ್ರೆ ನಮ್ಮೊಳಗೂ ಕೂಡ ಏನದ ದುಷ್ಟ ಕಾಮನೆಗಳು ಇರ್ತಾವ, ನಮ್ಮ ಮನಸ್ಸಿನೊಳಗೆ ದುಷ್ಟ ಕಾಮನೆಗಳಿರ್ತಾವ. ಅದು ಮನೋನಿಯಾಮಕರಾಗಿರ್ತಕ್ಕಂಥ ರುದ್ರದೇವರೇನದ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ದುಷ್ಟ ಕಾಮನೆಗಳನ್ನು ಕೂಡ ಏನದ ಅವರನ್ನು ಹರಣ ಮಾಡಿ ಅದನ್ನು ನಾಶ ಮಾಡ್ತಕ್ಕಂಥವ್ರು ರುದ್ರದೇವರು. ನಾವು ರುದ್ರದೇವರಿಗೆ ಶರಣಾದ್ರೆ ನಮ್ಮಲ್ಲಿರ್ತಕ್ಕಂಥ ದುಷ್ಟ ಕಾಮನೆಗಳನ್ನು ಕೆಟ್ಟ ವಿಚಾರಗಳನ್ನು ಕೂಡ ನಮ್ಮ ಮನಸ್ಸಿನಿಂದ ದೂರ ಮಾಡಿ ಸದಾ ಭಗವಂತನಲ್ಲಿ ಮನಸ್ಸನ್ನು ಕೊಟ್ಟು ನಮ್ಮನ್ನು ಮೋಕ್ಷಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ದಾರಿಯನ್ನು ತೋರಿಸುವವರು ರುದ್ರದೇವರು ಅಂತಲಿಕ್ಕೂ ಕೂಡ ನಾವೇನದ ಕಾಮಹರ ಅಂತಿಕೊಂಡಿಲ್ಲ ರುದ್ರದೇವರಿಗೆ ಸಂಬೋಧನೆಯನ್ನು ಮಾಡಬಹುದು. ಮುಂದೆ ಕೈಲಾಸ ಮಂದಿರ ಅಂತಂದ್ರೆ ಕೈಲಾಸವನ್ನು ತನ್ನ ಮನೆಯನ್ನಾಗಿ ಮಾಡಿಕೊಂಡಿರ್ತಕ್ಕಂಥವ್ರು ರುದ್ರದೇವರು. ಅಂದ್ರೆ ಕೈಲಾಸ ಮಂದಿರ ಅಂತಂದ್ರೆ ಕೈಲಾಸ ಮೇರು ಪರ್ವತದೊಳಗೊಂದು, ಗಂಧಮಾದನ ಪರ್ವತ, ಹೇಮಕೂಟ, ಹಿಂಗೆ ಅಲ್ಲೆಲ್ಲ ಕೂಡ ಏನದ ಕೈಲಾಸಗಳು ಅವ ಅಂತಿಕೊಂಡು ನಮಗೆ ಪುರಾಣಗಳು ನಮಗೆ ತಿಳಿಸಿಕೊಡ್ತಾರೆ. ಶಿವನು ಕೂಡ ಏನದ ಸಾಂಶ ಅಂದ್ರೆ ಎಲ್ಲ ಕಡೆನೂ ಕೂಡ ಇರ್ತಕ್ಕಂಥವ್ರು ರುದ್ರದೇವರು. ಹಿಂಗೆಲ್ಲ ಕೈಲಾಸಗಳಲ್ಲಿಯೂ ಕೂಡ ಅವ್ರೇನದ ನೆಲೆಸಿರ್ತಾರೆ. ಆದರೆ ವೈಕುಂಠ ಹೆಂಗೆ ನಿತ್ಯ ಲೋಕದ, ಆದರೆ ಕೈಲಾಸ ಏನದ ಅದು ಅನಿತ್ಯ ಲೋಕ. ಪ್ರಳಯ ಕಾಲದೊಳಗೆ ಕೈಲಾಸ ಏನದ ಅದು ಕೂಡ ಒಂದು ಪ್ರಳಯ ಕಾಲದೊಳಗೆ ಮುಳುಗುತ್ತದೆ. ಆದರೆ ವೈಕುಂಠ ಮಾತ್ರ ನಿತ್ಯ ಲೋಕ. ಅದರಲ್ಲಿ ಕೈಲಾಸ ಮಂದಿರ ಅಂದಲಿಕ್ಕೆ ಶಿವ ತನ್ನ ಕೈಲಾಸವನ್ನೇ ತನ್ನ ಮನೆಯನ್ನಾಗಿ ಮಾಡಿಕೊಂಡಿದ್ದಕ್ಕಾಗಿ ಅವನಿಗೆ ಕೈಲಾಸ ಮಂದಿರ ಅಂತಿಕೊಂಡಿಲ್ಲ ದಾಸರು ವರ್ಣನೆಯನ್ನು ಮಾಡ್ತಾರೆ. ಸೋಮ ಸೂರ್ಯಾನಲ ವಿಲೋಚನ ಅಂದ್ರೆ ಸೋಮ ಅಂತಂದ್ರೆ ಚಂದ್ರ, ಸೂರ್ಯ, ಅನಲ ಅಂತಂದ್ರೆ ಅಗ್ನಿ, ವಿಲೋಚನ ಅಂತಂದ್ರೆ ಕಣ್ಣುಗಳು, ಲೋಚನ ಅಂದ್ರೆ ಕಣ್ಣು. ಅಂದ್ರೆ ಸೂರ್ಯ, ಚಂದ್ರ, ಅಗ್ನಿಯನ್ನೇ
ತನ್ನ ಕಣ್ಣುಗಳನ್ನಾಗಿ ಹೊಂದಿರತಕ್ಕಂಥವರು ರುದ್ರದೇವರು. ನಾವು ರುದ್ರದೇವರು 3 ಕಣ್ಣಿನವನು ಅಂತಿಕೊಂಡು ಕೇಳ್ತೀವಿ. ತ್ರಿನೇತ್ರ, ಮುಕ್ಕಣ್ಣ, ಹಿಂಗೆ ನಾನಾ ಹೆಸರಿನಿಂದ ರುದ್ರದೇವರನ್ನು ಕರೀತಾರೆ. ರುದ್ರದೇವರ ಎಡಗಣ್ಣಿನೊಳಗ ಚಂದ್ರ ಇರ್ತಾನ, ಬಲಗಣ್ಣಿನೊಳಗ ಸೂರ್ಯ ಇರ್ತಾನ. ಇಲ್ಲ ಸಾರಿ, ಬಲಗಣ್ಣಿನೊಳಗ ಸೂರ್ಯ, ಎಡಗಣ್ಣಿನೊಳಗ ಚಂದ್ರ, ಮೇಲೆ ಹಣೆ ಒಳಗ ಒಂದು ಕಣ್ಣಿರ್ತದಲ್ಲ ಅಲ್ಲಿ ಅಗ್ನಿ ನೆಲೆಸಿರ್ತಾನ ಅಂತಿಕೊಂಡು ಹೇಳ್ತಾರೆ. ಅಂದ್ರೆ ಬಲಗಣ್ಣಿನೊಳಗ ರುದ್ರದೇವರ ಬಲಗಣ್ಣಿನೊಳಗ ಸೂರ್ಯ, ಎಡಗಣ್ಣಿನೊಳಗ ಚಂದ್ರ, ಹಣೆಗಣ್ಣಿನೊಳಗೇನದ ಅಗ್ನಿ ನೆಲೆಸಿರ್ತಾನ. ಅದಕ್ಕೇನದ ಸೂರ್ಯ, ಸೋಮ ಅಂತಂದ್ರೆ ಚಂದ್ರ, ಸೂರ್ಯ ಮತ್ತು ಅನಲ ಅಂತಂದ್ರೆ ಅಗ್ನಿ. ಇವುಗಳನ್ನು ತನ್ನ ಕಣ್ಣಲ್ಲಿ ಹೊಂದಿರೋದಕ್ಕಾಗಿ ರುದ್ರದೇವರಿಗೆ ಸೋಮ, ಸೂರ್ಯಾನಲ, ವಿಲೋಚನ ಅಂತಿಕೊಂಡು ಕರೀತಾರೆ. ವಿಲೋಚನ ಅಂದ್ರೆ ವಿರೂಪಾಕ್ಷ. ಅಂದ್ರೆ ವಿ ಅಂತಂದ್ರೆ ಅದು ವಿರುದ್ಧವಾಗಿ ತೋರಿಸ್ತದೆ. ಅಂದ್ರೆ ವಿಲೋಚನ, 3ನೇ ಕಣ್ಣು ಏನು ಕಾಣಿಸ್ತದಲ್ಲ ಅದು ವಿಲೋಚನ. ಅದಕ್ಕೆ ರುದ್ರದೇವರಿಗೆ ಎಲ್ಲರಿಗೂ ಸಾಮಾನ್ಯವಾಗಿ 2 ಕಣ್ಣುಗಳು ಇರ್ತಾವೆ. ಅದು ರುದ್ರದೇವರಿಗೆ 3 ಕಣ್ಣುಗಳು ಇರುವುದಕ್ಕಾಗಿ ಅವರಿಗೆ ವಿಲೋಚನ ಅಂತಿಕೊಂಡು ಕರೀತಾರೆ. ವಿರೂಪಾಕ್ಷ ಅಂತಲೂ ಕೂಡ ರುದ್ರದೇವರನ್ನು ಕರೀತಾರೆ. ಅಕ್ಷ ಅಂತಂದ್ರೆ ಕಣ್ಣು, ಹಂಗೆ ವಿರೂಪಾಕ್ಷ ಹಣೆ ಒಳಗೆ ಕಣ್ಣಿರೋದೇನದ ಅದೊಂದು ವಿರೂಪವನ್ನು ಕೊಡೋದಕ್ಕಾಗಿ ವಿರೂಪಾಕ್ಷ ಅಂತಿಕೊಂಡು ರುದ್ರದೇವರನ್ನು ಕರೀತಾರೆ. ಅದಕ್ಕೆ ಇಲ್ಲಿ ಇನ್ನೊಂದು ನಾವು ತಿಳ್ಕೋಬೇಕು, ರುದ್ರದೇವರು 3 ಕಣ್ಣುಗಳನ್ನು ಯಾಕೆ ಹೊಂದಿರ್ತಾರ ಅಂತಿಕೊಂಡು ನಾವು ವಿಶೇಷವಾಗಿ ತಿಳ್ಕೊಳ್ಳೋದು ಒಂದು ತತ್ವ ಏನಂತಂದ್ರೆ, ರುದ್ರದೇವರು ಅವರ ಬಿಂಬಮೂರ್ತಿ. ಯಾಕಂದ್ರೆ ರುದ್ರದೇವರಿಗೂ ಕೂಡ ಏನದ ಅವರೊಳಗ ಭಗವಂತ ಒಂದು ರೂಪದಿಂದ ಬಿಂಬನಾಗಿ ಇದ್ದೇ ಇರ್ತಾನ ಎಲ್ಲ ದೇವತೆಗಳೊಳಗ. ಹಂಗೆ ರುದ್ರದೇವರಲ್ಲಿರ್ತಕ್ಕಂಥ ಬಿಂಬರೂಪಿ ಯಾರಂತಂದ್ರೆ ನರಸಿಂಹದೇವರು. ಅದಕ್ಕೆ ರುದ್ರದೇವರು ಯಾವಾಗಲೂ ಕೂಡ ತಮ್ಮ ಬಿಂಬನಾಗಿರ್ತಕ್ಕಂಥ ನರಸಿಂಹದೇವರ ಒಂದು ಉಪಾಸನೆಯನ್ನು ಮಾಡೋದಕ್ಕಾಗಿ ನರಸಿಂಹದೇವರಿಗೂ ಕೂಡ ಏನದ 3 ಕಣ್ಣುಗಳವ ಅಂತ ಹೇಳ್ತಾರೆ. ಅಂಥ ನರಸಿಂಹದೇವರ ಉಪಾಸನೆಯನ್ನು ಮಾಡಿದ್ದಕ್ಕಾಗಿ ಏನದ ರುದ್ರದೇವರಿಗೆ 3 ಕಣ್ಣುಗಳು ಅವ ಅಂತಿಕೊಂಡು ಹೇಳ್ತಾರೆ. ಈಗ ನಾವು ಗಣಪತಿಯನ್ನು ಕೇಳ್ತೀವಿ. ಗಣಪತಿಯ ಬಿಂಬ, ಗಣಪತಿ ಏನದ ಯಾರನ್ನ ಉಪಾಸನೆ ಮಾಡಿದ ಅಂತಂದ್ರೆ ವಿಶ್ವರೂಪಿ ವಿಶ್ವಂಭರ ನಾಮಕ ಭಗವಂತನ ಉಪಾಸನೆಯನ್ನು ಮಾಡಿದ ಅಂತ. ಅಂದ್ರೆ ನಮ್ಮ ಬಲಗಣ್ಣಿನಲ್ಲಿರ್ತಕ್ಕಂಥ ವಿಶ್ವರೂಪಿ ಭಗವಂತನಿಗೆ 19 ಮುಖಗಳವ. ಅಂದ್ರೆ ಮಧ್ಯದ ಮುಖ ಏನದ ಆನೆ ಮುಖ ಅದಂತ. ಹಂಗೆ ಆನೆ ಮುಖವನ್ನು ಉಪಾಸನೆ ಮಾಡಿದ್ದಕ್ಕಾಗಿ ಗಣಪತಿಗೆ ಏನದ ಸೊಂಡಿಲು, ಮಧ್ಯದ ಮುಖದೊಳಗೆ ಭಗವಂತನ ವಿಶ್ವರೂಪಿ ಭಗವಂತನ ಮಧ್ಯದ ಮುಖದೊಳಗೆ ಆನೆ ಸೊಂಡಿಲು ಟೈಪ್ ಮುಖ ಅದಂತ. ಅದಕ್ಕೆ ಅದೇ ಮುಖವನ್ನು ರೂಪವನ್ನು ಉಪಾಸನೆ ಮಾಡಿದ್ದಕ್ಕಾಗಿ ಗಣಪತಿಗೆ ಸೊಂಡಿಲು ಅದ ಅಂತಿಕೊಂಡು ಪುರಾಣಗಳು ನಮಗೆ ತಿಳಿಸ್ಕೊಡ್ತಾವ. ಅದೇ ರೀತಿ ರುದ್ರದೇವರು ಕೂಡ ತನ್ನ ಬಿಂಬನಾಗಿರ್ತಕ್ಕಂಥ ನರಸಿಂಹದೇವರ ಒಂದು ಉಪಾಸನೆಯನ್ನು ಮಾಡಿದ್ದಕ್ಕಾಗಿ ರುದ್ರದೇವರಿಗೆ 3 ಕಣ್ಣುಗಳು ಅವ ಅಂತ ಹೇಳ್ತಾರೆ. ಮತ್ತು ಇನ್ನೊಂದು ತಿಳ್ಕೊಬೇಕು, ದುರ್ಗಾದೇವಿಗೂ ಕೂಡ ಏನದ 3 ಕಣ್ಣುಗಳವ ಅಂತ ಹೇಳ್ತಾರೆ. ಒಟ್ಟಿನಲ್ಲಿ 3 ಕಣ್ಣುಗಳನ್ನು ಹೊಂದಿರತಕ್ಕಂಥವ್ರು ಯಾರ್ಯಾರು ಅಂತಂದ್ರೆ ನರಸಿಂಹದೇವರು, ದುರ್ಗಾದೇವಿ, ನಂತರದಲ್ಲಿ ರುದ್ರದೇವರು. ಇವರು 3 ಜನ ಕೂಡ ಏನದ 3 ದೇವತೆಗಳು. ಭಗವಂತ ಸಾಕ್ಷಾತ್ ಭಗವಂತ ನರಸಿಂಹದೇವರು, ಮಹಾಲಕ್ಷ್ಮೀ ದೇವಿ, ಮಹಾಲಕ್ಷ್ಮಿ ಒಂದು ರೂಪ ದುರ್ಗಾದೇವಿ, ಆಮೇಲೆ ರುದ್ರದೇವರು. ಇವರಿಗೆ ಏನದ 3 ಕಣ್ಣುಗಳವ ಅಂತಿಕೊಡು ನಮಗೆ ಎಲ್ಲ ಪುರಾಣಗಳು ನಮಗೆ ತಿಳಿಸಿಕೊಡ್ತಾವ. ಅದಕ್ಕೆ ಮುಂದೆ ಕಾಮಿತಪ್ರದ ಅಂದ್ರೆ ರುದ್ರದೇವರೇನದ ನಮ್ಮ ಕಾಮನೆಗಳ ನಾವು ಏನು ಕೇಳ್ತೀವಿ ಅದನ್ನು ರುದ್ರದೇವರು ಬೇಗನೆ ಫಲವನ್ನು ಕೊಡ್ತಾರಂತ. ಯಾಕಂದ್ರೆ ಈಗ ನಾವು ಭಾಳ ಮಂದಿ ಹೇಳ್ತಿರ್ತಾರೆ ರುದ್ರದೇವರಿಗೆ ನಾವು ಪೂಜೆ ಮಾಡಿದ್ರೆ ನಮ್ಮ ಬೇಗನೆ ವರವನ್ನು ಕೊಡ್ತಾರ ಅಂತಿಕೊಂಡು ಸಾಕಷ್ಟು ಜನ ರುದ್ರದೇವರ ಒಂದು ಪೂಜೆಯನ್ನೇ ಮಾಡ್ತಿರ್ತಾರೆ. ಅಂದ ರುದ್ರದೇವರು ಬೇಗನೆ ಫಲವನ್ನು ಕೊಡ್ತಕ್ಕಂಥವ್ರು. ಅದಕ್ಕೆ ಏನದ ಕಾಮಿತಪ್ರದ ಅಂತಿಕೊಂಡು ರುದ್ರದೇವರಿಗೆ ಕರೀತಾರೆ. ನಾವು ಇಲ್ಲಿ ತಿಳ್ಕೋಬೇಕು, ರುದ್ರದೇವರು ಸ್ವತಂತ್ರವಾಗಿ ವರವನ್ನು ಅವರೆಂದೂ ಕೂಡ ಕೊಡುವುದಿಲ್ಲ. ಅವರೊಳಗೆ ನಿಂತು ವರವನ್ನು ಕೊಡ್ತಕ್ಕಂಥವನು ಭಗವಂತ. ಆದರೆ ಭಗವಂತನ ಒಂದು ಆಜ್ಞಾನುಸಾರವಾಗಿ ರುದ್ರದೇವರಿಗೆ ಒಳಗೆ ನಿಂತು ಅವರು ಬೇಗನೆ ಫಲವನ್ನು ಕೊಡ್ತಕ್ಕಂಥವನು ಭಗವಂತ. ರುದ್ರದೇವರು ಬೇಗನೆ ವರವನ್ನು ಕೊಡ್ತಾನ ಅನ್ನೋದನ್ನು ಸ್ವತಃ ಕೃಷ್ಣ ಪರಮಾತ್ಮನೇ ತನ್ನ ಚರಿತ್ರೆಯೊಳಗೆ ತೋರಿಸ್ಕೊಡ್ತಾನೆ. ಯಾಕಂದ್ರೆ ಕೃಷ್ಣಗ ಮಕ್ಕಳಾಗಿದ್ದಿಲ್ಲ ಅಂತ. ಅದಕ್ಕೆ ರುದ್ರದೇವರನ್ನ ಕುರಿತು ತಪಸ್ಸು ಮಾಡಿದಾಗ ಅವನಿಗೆ ಪ್ರದ್ಯುಮ್ನ ಅನ್ನೋದು ಮಗ ಹುಟ್ಟಿದ ಅಂತಿಕೊಂಡು ನಮ್ಗೆ ಹೇಳ್ತಾರೆ. ಆದರೆ ಭಗವಂತನಿಗೆ ಅವನಿಗೆ ಯಾರೂ ಉಪಾಸನೆ ಮಾಡೋದು ಅವಶ್ಯಕತೆ ಇಲ್ಲ.
ಅದರ ಒಂದು ಲೋಕ ನಾಟಕವನ್ನು ತೋರಿಸೋ ಸಂಬಂಧ ಕೃಷ್ಣ ಮಾಡಿ ತೋರ್ಸಾನಲ್ಲ. ಅಂದ್ರೆ ನೀವು ರುದ್ರದೇವರಿಗೆ ನೀವು ನಡ್ಕೊಂಡ್ರೆ ರುದ್ರದೇವರು ನಿಮಗೆ ಬೇಗನೆ ವರವನ್ನು ಕೊಡ್ತಾನೆ. ಮತ್ತು ಯಾರಿಗೆ ಸಂತಾನ ಇರುವುದಿಲ್ಲ ಅವರು ರುದ್ರದೇವರನ್ನು ವಿಶೇಷವಾಗಿ ಅವರನ್ನು ಪೂಜೆ ಆರಾಧನೆ ಮಾಡಿದ್ರೆ ಅವ್ರಿಗೆ ಸಂತಾನ ಆಗ್ತದನ್ನು ತೋರಿಸೋ ಸಂಬಂಧ ಏನದ ಕೃಷ್ಣ ಆ ರೀತಿ ಒಂದು ನಾಟಕವನ್ನು ಮಾಡ್ತಾನೆ ಹೊರತು ನಮಗೇನಪ್ಪ ಕೃಷ್ಣ ತನಗೆ ಮಕ್ಕಳ ಸಂಬಂಧ ರುದ್ರದೇವರನ್ನು ಪೂಜಿಸಿದ ಅಂತಿಕೊಂಡು ನಾವು ಈ ಒಂದು ತಪ್ಪು ತಿಳುವಳಿಕೆ ತಪ್ಪು ಜ್ಞಾನವನ್ನು ನಾವು ತಿಳ್ಕೋಬಾರ್ದು. ಇದು ನಮ್ಗೆ ಯಾಕಂದ್ರೆ ಹಿಂಗೆ ತಿಳ್ಕೊಂಡಿವಂದ್ರೆ ನಾವು ದೈತ್ಯರಿಗೆ ಸಮಾನ ಅಂತಿಕೊಂಡು ನಮ್ಗೆ ದೈತ್ಯ ತಾರತಮ್ಯ ಸಂಧಿಯೊಳಗೆ ತಿಳಿಸಿಕೊಡ್ತಾರೆ. ಕೇವಲ ಒಂದು ಲೋಕಕ್ಕೆ ನಾಟಕವನ್ನು ಮಾಡಿಸೋ ಸಂಬಂಧ ರುದ್ರದೇವರಿಗೆ ನೀವು ಹಿಂಗೆ ಮಾಡಿದ್ರೆ ರುದ್ರದೇವರು ಬೇಗನೆ ವರವನ್ನು ಕೊಡ್ತಾರ ಅನ್ನೋ ತತ್ವವನ್ನು ತಿಳಿಸೋ ಸಂಬಂಧ ಕೃಷ್ಣ ಈ ರೀತಿ ನಾಟಕವನ್ನು ಮಾಡಿರ್ತಾನೆ. ಅದಕ್ಕಿಲ್ಲೇನದ ಕಾಮಿತಪ್ರದ ಅಂತಿಕೊಂಡು ರುದ್ರದೇವರಿಗೆ ಬೇಗನೆ ಫಲವನ್ನು ಕೊಡ್ತಕ್ಕಂಥವ್ರು ಅನ್ಲಿಕ್ಕೆ ಕಾಮಿತಪ್ರದ ಅಂತಿಕೊಂಡು ಹೇಳ್ತಾರೆ. ಆಮೇಲೆ ಕರುಣಿಸಿ ಮ್ಯಾಗೆ ಸದಾಸು ಮಂಗಳವ. ರುದ್ರದೇವರಲ್ಲಿ ಏನು ಪ್ರಾರ್ಥನೆಯನ್ನು ಮಾಡ್ಕೋತಾರಂದ್ರೆ ನಮಗೆ ಸದಾ ಸುಮಂಗಳವನ್ನು ಕೊಡು ಅಂತಿಕೊಂಡು ಹೇಳ್ತಾರೆ. ನೋಡ್ರಿ, ಶಿವ ಅನ್ನೋ ಶಬ್ದನೇ ಮಂಗಳ. ಶಿವ ಅಂದ್ರೆ ಅರ್ಥನೇ ಮಂಗಳ ಅಂತಿಕೊಂಡು ಅದಕ್ಕೆ ನಮಗೆ ಯಾವಾಗಲೂ ಕೂಡ ಏನದ ಮಂಗಳವನ್ನು ಕೊಡು, ಕರುಣೆಯಿಂದ ಕರುಣಿಸೆಮೆಗೆ ಸದಾಸು ಮಂಗಳವ. ನಮಗೆ ಯಾವಾಗಲೂ ಕೂಡ ಸನ್ಮಂಗಳವನ್ನು ಕೊಡು ಅಂತಿಕೊಂಡು ಪ್ರಾರ್ಥನೆಯನ್ನು ಮಾಡ್ತಾರೆ. ಮುಖ್ಯವಾಗಿ ನಮಗೆ ಮಂಗಳವನ್ನು ಕೊಡ್ತಕ್ಕಂಥದ್ದೇ ಭಗವಂತನ ಬಗ್ಗೆ ಶುದ್ಧವಾದ ಜ್ಞಾನ ಮತ್ತು ಭಕ್ತಿ. ಅದೇ ನಮಗೆ ಮಂಗಳ ಕೊಡುವಂಥದ್ದು. ಅಂತ ನಮ್ಗೆ ರುದ್ರದೇವರಲ್ಲಿ ನಾವು ಏನನ್ನ ಪ್ರಾರ್ಥನೆಯನ್ನು ಮಾಡ್ಕೋಬೇಕಂತಂದ್ರೆ ಯಾವಾಗಲೂ ಕೂಡ ನೀನು ಮನೋ ನಿಯಾಮಕರು. ಅದಕ್ಕೆ ಭಗವಂತನಲ್ಲಿ ನಮಗೇನದ ಶುದ್ಧವಾದ ಜ್ಞಾನ ಮತ್ತು ನಿಷ್ಕಲ್ಮಶವಾದ ಭಕ್ತಿಯನ್ನು ಕೊಡುವಂಥ ಮಾತ್ರ ನಾವು ರುದ್ರದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೋಬೇಕು. ಆಮೇಲೆ ಗಂಗಾಧರನಾಗಿರ್ತಕ್ಕಂಥ ರುದ್ರದೇವರು ಕೂಡ ಯಾವಾಗಲೂ ಕೂಡ ಮಂಗಲವನ್ನು ಉಂಟು ಮಾಡ್ತಕ್ಕಂಥವ್ರು. ಶಿವ ಅಂತಂದ್ರೆ ಮಂಗಳ. ಶಿವ ಅಂತ ನಾವು ಎಷ್ಟು ಕರಿತೀವೋ ಅದು ನಮಗೆ ಮಂಗಳವನ್ನು ಉಂಟು ಮಾಡ್ತಕ್ಕಂಥದ್ದು. ನೇರವಾಗಿ ನಮಗೆ ರುದ್ರದೇವರು ಮೋಕ್ಷಕ್ಕೆ ಕರ್ಕೊಂಡು ಹೋಗದೇ ಇದ್ದರೂ ಕೂಡ ಏನದ ಮೋಕ್ಷಕ್ಕೆ ನಮಗೆ ದಾರಿಯನ್ನು ತೋರಿಸ್ತಕ್ಕಂಥ ಮಹಾನುಭಾವರು ರುದ್ರದೇವರು. ಅದಕ್ಕೆ ನಾವು ರುದ್ರದೇವರಲ್ಲಿ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡಿಕೊಂಡು ನಮಗೆ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಎಲ್ಲ ದುರ್ಗುಣಗಳನ್ನು, ದುಷ್ಟ ವಿಚಾರಗಳನ್ನು, ದುಷ್ಟ ಕಾಮನೆಗಳನ್ನೆಲ್ಲ ದೂರ ಮಾಡಿ ಸದಾ ಭಗವಂತನಲ್ಲಿ ನಮ್ಮ ಮನಸ್ಸು ಹೋಗುವಂತೆ ನಮಗೆ ಪ್ರೇರಣೆಯನ್ನು ಮಾಡುವಂತಕೊಂಡು ರುದ್ರದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ಈ ಸೇವೆಯನ್ನು ನಾನಿಲ್ಲಿ ಸಮರ್ಪಣೆಯನ್ನು ಮಾಡ್ತಾ ಇದ್ದೀನಿ. ಪತ್ಯಂತರ್ಗತ ಸಮಸ್ತ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಬಿಂಬಮೂರ್ತಿ ಅಭಿನ್ನ ಶ್ರೀ ಕೃಷ್ಣಾರ್ಪಣಮಸ್ತು.